ನೇತ್ರ ದತ್ತಾತ್ರೇಯ ದತ್ತಾತ್ರೇಯ ಒಳ್ಳೆಯ ಹೆಸರು ಒಳ್ಳೆಯ ಹೆಸರು. ದತ್ತಾತ್ರೇಯ ಏನು ಮಾಡ್ತಾರೆ? ನೇತ್ರಾಧಿಕಾರಿ. ನೇತ್ರ ನೇತ್ರಾಧಿಕಾರಿ. ನೇತ್ರಾಧಿಕಾರಿ. ಅನುಗ್ರಹ ಆಯಾ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ನೇತ್ರ ನನ್ನ ಹೆಸರು ನೇತ್ರ ರೀ. ನನ್ನ ಹೆಸರು ಮೊದಲು ದೀಪಾ ಅಂತಿತ್ತು ಸರ್. ಅವರು ಕಣ್ಣಿನ ಡಾಕ್ಟರ್ ಇದಾರೆ ಅಂತೇಳಿ ನೇತ್ರ ಅಂತ ಹೆಸರು. ನೀವು ಇಷ್ಟೆಲ್ಲ ಕಠಿಣವಾಗಿ ಹೇಳಿದ್ರೆ ಕಣ್ಣಿನ ಡಾಕ್ಟ್ರು ಅಂತ ಹೇಳ್ಬಾರ್ದು ನನಗೆ. ಕಣ್ಣಿನ ಡಾಕ್ಟ್ರು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊತಾ ಇದ್ದೆ. ಎಷ್ಟು ವರ್ಷ ಆಯಿತು ಅವ್ನು ಡಾಕ್ಟ್ರಿಗೆ? ಅವ್ನು ಡಾಕ್ಟ್ರಿಗೆ ಎಷ್ಟು ವರ್ಷ ಆಯಿತು? ಅವ್ರು 17 ವರ್ಷ. 10 ವರ್ಷ ಆಯಿತಾ? 17 ವರ್ಷ. ಅಯ್ಯೋ ಅಯ್ಯೋ. ಹಾಗಾಗಿ ಇವಾಗ ಅವ್ರು ಬಂದಾಗ ಪ್ರಶ್ನೆಗೆ ಇಷ್ಟ ಏನಿಲ್ಲ. ಈಗ ಹೋಗ್ತೀನಿ ಕಣ್ ತೋರಿಸೋದು ಡಾಕ್ಟರ್ ಸಿಕ್ಕಿದ್ರೆ ನಾವು ಬಿಟ್ಟಣ ಅಂತ ಆಪರೇಷನ್ ಬಿಡೋಕ್ಕಾಗತ್ತಾ? ನೀವು ಏನೋ ಅಂದ್ಕೊಳ್ಳಿ, ನನ್ನ ಕಣ್ಣು ನಾನು ಅವ್ರಿಗೆ ತೋರಿಸ್ತೀನಿ. ಕಣ್ಣು ಡಾಕ್ಟ್ರು ಈ ಕಣ್ಣಿನ ರೋಗ ಬರೋದು ಯಾಕಮ್ಮ ಸಾಮಾನ್ಯ? ಕಣ್ಣಿನ ರೋಗ ಸಾಮಾನ್ಯ ಬರೋದು ಯಾಕೆ? ಪ್ರಶ್ನೆ ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಜಾಸ್ತಿ ಮೊಬೈಲ್ ನೋಡೋದು. ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಳ್ತಾ ಕರೆಕ್ಟ್. ತರಕಾರಿ ಅದು ಹೆಚ್ಚಾಗಿ ತಿಂದೇ ಇರೋದ್ರಿಂದನೂ ಬರ್ತದೆ. ಕರೆಕ್ಟ್. ಈ ದೇಶದಲ್ಲಿ ಅವ್ರು ಯಾವನು ಕಂಡು ಹಿಡಿದೋ ಮೊಬೈಲು, ಎಲ್ಲರೂ ಕಣ್ಣಿನ ದೋಷ ಬಂತು, ಡಾಕ್ಟ್ರಿಗೆ ಕೆಲಸ ಜಾಸ್ತಿ ಆಯಿತು ಅಂತ ಅನ್ನೋಕ್ಕಾಗತ್ತ? ನಾವು ಯಜಮಾನ್ರೆ ದತ್ತಾತ್ರೇಯ ಕಣ್ಣಿನ ಡಾಕ್ಟರ್ ಆದಾಗ ನಾವು ಹೇಳೋಕ್ಕಾಗತ್ತಾ? ಮೊಬೈಲ್ ನೋಡೋದು ಬಹಳ ಒಳ್ಳೆಯದು. ಡಾಕ್ಟರ್ ರಾಘವರವರೇ, ನೀವು ನಾವು ಆದ್ರೆ ಈ ಗುಟ್ಟಿ ಎಲ್ಲ ಬಿಡ್ರಿ. ಏನು ಎಲ್ಲ ನೋಡಿದ್ರು ಆಗಲೇ ಗುಟ್ಟು. ನಾನು ಒಂದು ದಿವಸ ತಿಳ್ಕೊಬೇಕು, ಕಣ್ಣು ಯಾಕೆ ಕೆಟ್ಟಿದೆ? ನಂದು ಯಾಕೆ ಕೆಟ್ಟಿದೆ? ನನ್ನ ಕಣ್ಣು ಯಾಕೆ ಕೆಟ್ಟಿದೆ? ಹಾಂ, ಸರ್ ವಯಸ್ಸಾದ್ಮೇಲೆ ಅಂದ್ಬಿಟ್ರು. ವಯಸ್ಸಾದ್ಮೇಲೆ ಅಂತ ಹೇಳಿದ್ರು. ಏಜ್ ಫ್ಯಾಕ್ಟರ್ ಅಂತ ಮತ್ತೆ ಯಾರಿಗೆ ವಯಸ್ಸಾಗಿರೋದು? ಏನು ನನಗೆ ವಯಸ್ಸಾಗಿದೆಯಾ? ಏನು ನಾವು ಓಡ್ತೀವಿ, ಇವಾಗ ನೀವು ಓಡ್ರಿ, ನನ್ನ ಜೊತೆ ಓಡ್ರಿ. ಮತ್ತು ನನ್ನ ಕಣ್ಣು ಯಾಕೆ ಕಟ್ಟಿದ್ದೀರಿ? ನೀವು ಅದನ್ನು ಹೇಳ್ತಾ ಇದ್ದಿಲ್ಲ. ಏಜ್ ಫ್ಯಾಕ್ಟ್ ಹೆಂಗಾಯಿತು? ನಾನು ಇವತ್ತು 500 ಮೀಟರ್ಸ್ ಓಡಿಸಿದ್ದ, ನೀವು ಓದ್ತೀರಾ? ಯಾವ ಹೇಳ್ದು 82 ಅಂತ? 28 ನಾನು. 16 ನಾನು 28 ನಾನು.